ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಕೌಂಟ್ ಡೌನ್ 2:45ಗೆ ನಡೆಯಲಿರುವ ವಾದ ಪ್ರತಿವಾದ. ಜಾಮೀನು ಮಿಸ್ ಆದರೆ ರೇವಣ್ಣಗೆ ಜೈಲೂಟ ಫಿಕ್ಸ್. ಎಸ್ಐಟಿ ವಿರುದ್ಧ ರಾಜ್ಯಪಾಲರ ಕಚೇರಿ ಕದ ತಟ್ಟುವುದಕ್ಕೆ ಜೆಡಿಎಸ್ ಪ್ಲಾನ್. 3 ಗಂಟೆಗೆ ಭೇಟಿಗೆ ಕಾಲಾವಕಾಶ ನೀಡಿದ ರಾಜ್ಯಪಾಲರು. ಎಸ್ಐಟಿ ಸೂಕ್ತ ತನಿಖೆ ಮಾಡ್ತಿಲ್ಲ ಅಂತ ಜೆಡಿಎಸ್ ಆರೋಪ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಸಿಬಿಐ ತನಿಖೆಗೆ ಕೊಡೋದಿಲ್ಲ. ಎಸ್ಐಟಿ ಸಮರ್ಥವಾಗಿದೆ, ತನಿಖೆ ನಡೀತಾ ಇದೆ. ಟೀಕೆ ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ ಪರಮೇಶ್ವರ್. ರೇವಣ್ಣ ಬಂಧನಕ್ಕೆ ಜೆಡಿಎಸ್ ಕಾರ್ಯಕರ್ತರ ಖಂಡನೆ. ಮಂಡ್ಯದಲ್ಲಿ ಡಿಕೆ ಶಿವಕುಮಾರ್ ಫೋಟೋಗೆ ಬೆಂಕಿ ಇಟ್ಟು ಆಕ್ರೋಶ. ಇತ್ತ ಹಾಸನ ಡಿಸಿ ಕಚೇರಿ ಬಳಿ ಕಾಂಗ್ರೆಸ್ ಪ್ರೊಟೆಸ್ಟ್. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಬಾಲಕಿಯರೇ ಬೆಸ್ಟ್. ಉಡುಪಿ ಫಸ್ಟ್, ದಕ್ಷಿಣ ಕನ್ನಡ ಸೆಕೆಂಡ್, ಶಿವಮೊಗ್ಗಕ್ಕೆ ಥರ್ಡ್ ಪ್ಲೇಸ್. ಫಲಿತಾಂಶದಲ್ಲಿ ಮತ್ತೆ ಹಿಂದುಳಿದ ಯಾದಗಿರಿ.